ಬಟ್ ಇನ್ನು ಕೆಲವ್ರು ಹೆಂಗಿರ್ತಾರಪ್ಪ ಅಂತಂದರೆ ಕೆಲವರು ಜಾಸ್ತಿ ದುಡ್ಡು ಇಟ್ಕೊಂಡು ನಾರ್ಮಲ್ ಆಗಿರ್ತಾರೆ. ಇನ್ನು ಕೆಲವರು ಕಡಿಮೆ ದುಡ್ಡು ಇಟ್ಕೊಂಡು ಶೋಕಿ ಮಾಡ್ತಾ ಇರ್ತಾರೆ. ಈ ಥರ ಒಂದು ಟ್ರ್ಯಾಕ್ಗೆ ನಮ್ಮ ಮಿಡಲ್ ಕ್ಲಾಸವ್ರು ಸಿಗಾಕೊಂಡು ಅಲ್ಲೇ ಇದ್ದಾರೆ. ಆದರೆ ಬಟ್ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್ ತಗೊಬೇಕು, ದುಡ್ಡಿಲ್ಲ, EMI. ಎಕ್ಸ್ಪೆನ್ಸಿವ್ ಬೈಕು, ಕಾರ್ಸ್ ತಗೋಬೇಕು, ದುಡ್ಡಿಲ್ಲ, EMI. ಹೊಸಬ್ರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಗೈಸ್. ಹೇಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ, ಕನ್ನಡ ಮಾತಾಡೋಂಥ ಕನ್ನಡದ ಹುಲಿಗಳಿಗೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ TN ಬೈ. ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಇವತ್ತಿನ ಒಂದು ಬ್ಲಾಗಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನಪ್ಪ ಅಂತಂದರೆ 24 hours ಎಲ್ಲರೂ ದೊಡ್ಡವರಿಂದ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಕೂಡ ಸುತ್ತಾ ಇರೋದು ಒಂದೇ ಒಂದ್ರ ಮೇಲೆ. ಅದೇ ಏನಪ್ಪ ಅಂತಂದರೆ ಮನಿ. ಗೈಸ್, ಈ ಮನಿ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ಬಂದಿದ್ದೀನಿ. ಈ ಮನಿಯ ಮಹತ್ವ ಏನಪ್ಪ ಅಂತಂದರೆ ಮೊದಲನೇದಾಗಿ ಎಲ್ಲರನ್ನೂ ಕೂಡ ಆಟಾಡ್ಸೋದು. ಮೊದಲನೇದಾಗಿ ಚಿಕ್ಕ ವಯಸ್ಸಲ್ಲಿ ಸಣ್ಣ ಹುಡುಗರಿದ್ದಾಗ 500 ರೂಪಾಯಿ ನೋಟಿನ ಮಹತ್ವ ಗೊತ್ತಿರಲ್ಲ, ಬಟ್ 2 ರೂಪಾಯಿ ನೋಟಿನ ಮಹತ್ವ ಗೊತ್ತಿರುತ್ತೆ, ಒಂದು ಚಾಕ್ಲೇಟ್ ಅಂತ. ಆದರೆ ಅದೇ ದೊಡ್ಡವರಾದಾಗ 500 ರೂಪಾಯಿನ ಮಹತ್ವ ನಮಗೆ ಗೊತ್ತಾದ ಮೇಲೆ ಅದನ್ನ ಹೇಗೆ ಇಟ್ಕೋಬೇಕು ಅಂತ ನಾವು ಗೊತ್ತಾಗುತ್ತೆ ಗೈಸ್. ಓಕೆ, ಮ್ಯಾಟ್ರನ್ನ ಸ್ಟಾರ್ಟ್ ಮಾಡ್ತೀನಿ. ಜಾಸ್ತಿ ಹೇಳ್ಯಕ್ಕೆ ಹೋಗೋದಿಲ್ಲ. ಪಟಪಟನೆ ಲೈಕ್, ಶೇರ್, ಸಬ್ಸ್ಕ್ರೈಬು ಮಾಡ್ಕೊಬಿಡ್ರಿ ಗೈಸ್. ಹಾಗೆ ಹೈಪ್ ಮಾಡ್ಕೊಬಿಡ್ರಿ. ಕಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಮೊದಲನೇದಾಗಿ ಈ ಹಣ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಮಹತ್ವ ಹೊಂದಿರುತ್ತೆ ಗೈಸ್. ಅದು ಬಡವರಿಂದ ಹಿಡಿದ್ರು ಶ್ರೀಮಂತರಿಗೂ. ಈಗ ಬಡವರು ಶ್ರೀಮಂತ ಅಂತ ಹೆಂಗೆ ಹೇಳ್ತಾರೆ? ಮೊದಲನೇದಾಗಿ ಹಣದಿಂದನೇ ಅಳೆಯೋದು. ನಿಮಗೆ ಗೊತ್ತಿರೋ ಥರನೇ ಜಾಸ್ತಿ ದುಡ್ಡಿದ್ದವನು ಶ್ರೀಮಂತ, ಬಟ್ ಕಡಿಮೆ ದುಡ್ಡಿದ್ದವನು ಬಡವ. ಈ ಥರ ಅಳಿತಾರೆ ಗೈಸ್ ಮೊದಲನೇದಾಗಿ. ಬಟ್ ಇನ್ನು ಕೆಲವ್ರು ಹೆಂಗಿರ್ತಾರಪ್ಪ ಅಂತಂದರೆ ಕೆಲವರು ಜಾಸ್ತಿ ದುಡ್ಡು ಇಟ್ಕೊಂಡು ನಾರ್ಮಲ್ ಆಗಿರ್ತಾರೆ. ಇನ್ನು ಕೆಲವರು ಕಡಿಮೆ ದುಡ್ಡು ಇಟ್ಕೊಂಡು ಶೋಕಿ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ಈ ಜನ್ರೇಷನಲ್ಲಿ ಸ್ವಲ್ಪ ಹಣ ಇರೋನು ಯಾರು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ. ಬಟ್ ಆದರೆ ಈ ಜನ್ರೇಷನಲ್ಲಿ ಉಲ್ಟಾ ರಿವರ್ಸ್ ಬಯಾಸಿಂದ ಕಂಡುಹಿಡಿಬೋದು. ಯಾರು ಶೋಕಿ ಮಾಡ್ತಾ ಇರ್ತಾರಲ್ಲ ಅವನ ಹತ್ರ ದುಡ್ಡಿಲ್ಲ, ಬಟ್ ಯಾರು ಶೋಕಿ ಮಾಡಲ್ಲ, ನಾರ್ಮಲ್ ಆಗಿರ್ತಾನೆ, ಅವನ ಹತ್ರ ದುಡ್ಡಿರುತ್ತೆ ಗೈಸ್. ಇದು ರಿವರ್ಸ್ ಬಯಾಸಲ್ಲಿ ಸ್ವಲ್ಪ ಕಂಡುಹಿಡಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಗೈಸ್, ಈಗ ಮೊದಲನೇದಾಗಿ ಹಣ ಬೇಕಾಗಿರೋದು ಯಾರಿಗಪ್ಪ ಅಂತಂದರೆ ಮಿಡಲ್ ಕ್ಲಾಸ್ ಅವ್ರಿಗೆ. ದೇವಸ್ಥಾನದಾಗೆ ಭಿಕ್ಷೆ ಬಿಡ್ತಾರೆ, ಅವರಿಗೆ ಒಂದು ಹೊತ್ತಿಗೆ ಊಟಕ್ಕಾದರೆ ಸಾಕು. ಹಣದ ಅವರೇಜ್ ಹೇಳ್ತೀನಿ ಕೇಳಿಸ್ಕೊ. ಒಂದು ಹೊತ್ತಿಗೆ ಊಟಕ್ಕಾದರೆ ಸಾಕು ಅಂದರೆ ಎಷ್ಟು? ದಿನಕ್ಕೆ ಒಂದು 3 ಹೊತ್ತು ಊಟ ಮಾಡ್ತೀವಿ ಅಂತಂದ್ರೆ 39 ರೂಪಾಯಿ, 100 ರೂಪಾಯಿ. ದಿನಕ್ಕೆ 100 ರೂಪಾಯಿ ಸಿಕ್ಕಿದರೆ ಅವರಿಗೆ ಅದು ಸಾಕು. ಬಟ್ ಶ್ರೀಮಂತರಿಗೆ ದಿನಕ್ಕೆ ಅವರ ಬಿಸ್ನೆಸ್ನಲ್ಲಿ ಅಥವಾ ಅವರ ಒಂದು ಏನು ಉದ್ಯಮ ಇರುತ್ತೆ ಅದರಲ್ಲಿ ಎಷ್ಟು ಸಿಗುತ್ತೋ ಎಷ್ಟು ಬಿಡುತ್ತೋ ಅದು ಅವರಿಗೆ ಇದು ಲೆಕ್ಕ ಇಲ್ಲ. ಒಟ್ಟಿನಲ್ಲಿ ಅವ್ರು ಏನು ವರ್ಕು ನಾರ್ಮಲ್ಲು ಆ ವರ್ಕ್ನ ಮಾಡ್ತಾರೆ, ಅವ್ರಿಗೆ ಲಾಭ ಪ್ರಾಫಿಟ್ ಅದೇನಾಗುತ್ತೋ ಅದಷ್ಟು ಬರುತ್ತೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಗೈಸ್, ಓಕೆ, ದಯವಿಟ್ಟು ಸಾರಿ ವಿಡಿಯೋ ಸ್ಕಿಪ್ ಆಯಿತು. ಯಾಕಪ್ಪ ಅಂತ ಅಂದರೆ ಮಧ್ಯದಲ್ಲಿ ಏನು ಹೇಳ್ಬೇಕಪ್ಪ ಅಂತ ಮರ್ತೋಯ್ತು, ಹಾಗಾಗಿ ವಿಡಿಯೋನ ಸ್ಕಿಪ್ ಆಯಿತು. ಡೈರೆಕ್ಟಾಗಿ ಹೇಳ್ಕೊತೀನಿ, ಹಂಗೇನು ಇದು ಮಾಡಲ್ಲ. ಪಟಪಟ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಬಿಡಿ. ಈಗ ಸೆಕೆಂಡ್ ಕ್ಲಿಪ್ ಆಗುತ್ತೆ ಇದು, ದಯವಿಟ್ಟು ಸಾರಿ. ಹಾಗೇನೆ ಗೈಸ್, ಎಲ್ಲಿದ್ದೆಪ್ಪ ಅಂತಂದರೆ ಮಿಡಲ್ ಕ್ಲಾಸ್ ಅವ್ರ ಹತ್ರ ಇದ್ದೆ. ಮಿಡಲ್ ಕ್ಲಾಸ್ ಅವ್ರು ಹೆಂಗಪ್ಪ ಅಂತಂದರೆ ಬೇಕಾಗುತ್ತೆ ಅಷ್ಟಲ್ಲಿ ಅವ್ರು ಇರೋಂಗೆ ಇಲ್ಲ. ಎಕ್ಸ್ಪೆನ್ಸಿವ್ ಡ್ರೆಸ್ಸಸ್ ತಗೊಬೇಕು, ದುಡ್ಡಿಲ್ಲ, EMI. ಎಕ್ಸ್ಪೆನ್ಸಿವ್ ಬೈಕು, ಕಾರ್ಸ್ ತಗೋಬೇಕು, ದುಡ್ಡಿಲ್ಲ, EMI. ಎಕ್ಸ್ಪೆನ್ಸಿವ್ ಮೊಬೈಲ್ಸ್ ತಗೊಳ್ಬೇಕು, ದುಡ್ಡಿಲ್ಲ, EMI. ಅವನು ದೊಡ್ಡ ಶ್ರೀಮಂತ ಏನು ಮಾಡ್ತಾನೆ, ಅದೇ ಬಿಸ್ನೆಸ್ನ ನಾನು ಕೂಡ ಕಾಪಿ ಮಾಡಬೇಕು, ದುಡ್ಡಿಲ್ಲ, ಸಾಲ. ಈ ಥರ ಒಂದು ಟ್ರ್ಯಾಕ್ಗೆ ನಮ್ಮ ಮಿಡಲ್ ಕ್ಲಾಸ್ ಅವ್ರು ಸಿಗಾಕೊಂಡು ಅಲ್ಲೇ ಇದ್ದಾರೆ. ಆದರೆ ಬಟ್ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಏನು ಮಾಡ್ತಾರಪ್ಪ ಅಂತಂದರೆ ಅವನಿಗೆ ಏನು ಇಷ್ಟ ಇದೆ ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ ಯಾರೂ ಕೂಡ. ಈಗ ಅವನಿಗೆ ಓದ್ತಾನೆ ಅಂದ್ಕೊಳ್ಳಿ, ಓದು ಮುಗೀತು, ಕಾಲೇಜಿಗೆ ಒಟ್ಟಿನಲ್ಲಿ ಸ್ಕೂಲು ಕಾಲೇಜು ಎಲ್ಲ ಮುಗೀತು ಅಂದ್ಕೊಳ್ಳಿ. ಅವ್ನು ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ಏನಾರು ಒಂದು EMIಲಿ ಏನಾದ್ರು ಪರ್ಚೇಸ್ ಮಾಡಬೇಕು, ಆ EMI ಕಟ್ಕೊಂಡು ಅವ್ನ ಜೀವನನ ಅದರಲ್ಲೇ ಮುಗಿಸ್ಕೊಬೇಕು. ಆ ಥರ ಟ್ರ್ಯಾಕ್ಗೆ ಇವರು ನಮ್ಮ ಒಂದು ಸಮಾಜ ಏನಿದೆ ಮಿಡಲ್ ಕ್ಲಾಸ್ ಸಮಾಜ ಅದು ಸಿಕ್ಸಾಕ್ಸ್ತಿದೆ. ಬಟ್ ಶ್ರೀಮಂತರು ಏನು ಮಾಡ್ತಾರೆ, ಅವನಿಗೆ ಏನು ಇಷ್ಟ, ಅವನು ಯಾವ ಫ್ಯಾಷನಲ್ಲಿದ್ದಾನೆ, ಅವನಿಗೆ ಯಾವುದು ಚೆನ್ನಾಗಿದೆ ಇದ್ರ ಹಿಂದೆ ಕಳಿಸ್ತಾರೆ. ಅವ್ರ ನಮ್ಮ ಮಕ್ಕಳನ್ನು ಇದ್ರ ಹಿಂದೆ ಕಳಿಸ್ತಾರೆ.
ಎಷ್ಟು ಓದ್ಕೋಬೇಕು ಅಷ್ಟು ಓದಬೇಕು. ಆಮೇಲೆ ಅವನಿಗೆ ಏನು ಇಷ್ಟ ಅದರಿಂದೇ ಕಳಿಸ್ತಾರೆ. ಹಾಗಾಗಿ ಅವರು ಶ್ರೀಮಂತರು ಇನ್ನೂ ಗ್ರೋ ಆಗ್ತಾ ಹೋಗ್ತಾರೆ. ಹಾಗೆಯೇ ಅದೇನು ಇನ್ಕಮ್ ಬರುತ್ತೆ ಅವರು ನಮ್ಮ ಥರ ಅಕೌಂಟಲ್ಲೆಲ್ಲ ಸೇವಿಂಗ್ಸ್ ಮಾಡಿಡಲ್ಲ, ಇನ್ವೆಸ್ಟ್‌ಮೆಂಟ್ ಮಾಡ್ತಾರೆ. ಹೋದ್ರೆ ಹೋಗುತ್ತೆ, ಬಂದರೆ ಬರುತ್ತೆ. ಈ ಥರ ಗೈಸ್ ಅವರು. ಅದೇ ಬಡವರು ಪೂರ್ತಿ ಬಡವ್ರು ಏನು ಮಾಡ್ತಾರೆ ಅಂದರೆ, ಅಷ್ಟು ಅವತ್ತಿನ ಸಂಬಳ, ಅವತ್ತಿನ ದುಡ್ಡು, ಅವತ್ತಿನ ತಿನ್ನು, ಅವತ್ತಿನ ಮಲ್ಕ, ಅವತ್ತಿನ ಜೀವನ, ಅವತ್ತಿನ ನಿದ್ದೆ ಅವ್ರದ್ದೇ. ನಿಜವಾದ ಲೈಫ್ ಅಂದರೆ ಅವ್ರದ್ದೇ. ಅವತ್ತಿಂದು ನಾಳೆ ಒಂದು ಸ್ವಲ್ಪ ನಂಬೋದೇ ಇಲ್ಲ, ನಾಳೆ ಅನ್ನೋದೇ ಇಲ್ಲ. ಈ ಥರ ಜೀವನ ಅವ್ರದ್ದು. ಬಟ್ ಶ್ರೀಮಂತರದು ಆ ಥರ ಜೀವನ, ಅಂದರೆ ಅವ್ರ ಲೈಫ್ ಸ್ಟೈಲ್ ಅವ್ರದ್ದು. ಬಟ್ ನಮ್ಮ ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲೇ ನಾಳೆ ಬಗ್ಗೆ ಹೆಚ್ಚು ಯೋಚನೆ ಮಾಡೋದೇ ನಾವುಗಳು. ನಾಳೆ ಬಗ್ಗೆ ಹೆಚ್ಚು ಯೋಚನೆ ಮಾಡ್ಕೊಂಡು ಜನಗಳ ಮಾತಿಗೆ ಹೆಚ್ಚು ಬಲಿಯಾಗದೆ ಮಿಡಲ್ ಕ್ಲಾಸ್ ಜನಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ವಿಡಿಯೋ ಎಷ್ಟು ಇಷ್ಟ ಆಯಿತು, ಈ ದುಡ್ಡಿನ ಮಹತ್ವ ನಿಮಗೆ ಗೊತ್ತಾಯಿತು, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಜಾಸ್ತಿ ಇರೋದು ಅಂತ ಹೇಳ್ಬಿಟ್ಟು. ಈ ದುಡ್ಡಿನ ಮಹತ್ವ ಒಂದು ವಿಡಿಯೋ ನಿಮ್ಗೆ ಎಷ್ಟು ಇಷ್ಟ ಆಯಿತು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿರಿ, ಹೈಪ್ ಮಾಡ್ಕೊಳ್ರಿ. ಚಿಕ್ಕವನು ಏನೋ ಒಂದು ಹೇಳಿದ್ದೀನಿ, ಟ್ರೈ ಮಾಡಿದ್ದೀನಿ. ತಪ್ಪೇನಾದ್ರು ಇದ್ದರೆ ಹೊಟ್ಟೆಗೆ ಹಾಕೋಬಿಡ್ರಿ. ಬೈ ಬಾಯ್.